ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು, ಚತುರ್ಥಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಸೋಮವಾರದಲ್ಲಿ ಶಿವನ ಆರಾಧನೆಯನ್ನು ನಾವು ಮಾಡ್ತೀವಿ. ಸೋಮ ಅಂತಂದರೆ ಸ ಉಮಾ ಅಂತ, ಉಮಾ ಸಹಿತನಾದವನಿಗೆ ಸೋಮ ಅಂತಲೂ ಕರೀತಾರೆ. ಹೀಗಾಗಿ ಸೋಮವಾರ ದಿವಸ ಶಿವನ ಪೂಜೆ ಅಷ್ಟೇ ಮಾಡಿದ್ರೆ ಅರ್ಧ ಪೂಜೆ ಮಾಡಿದ ಹಾಗೆ. ಉಮಾ ಸಹಿತವಾದ ಪೂಜೆ ಮಾಡೋದ್ರಿಂದಾಗಿ ಅದು ಪೂರ್ಣವಾಗುತ್ತೆ, ಪೂರ್ಣ ಪೂಜೆ ಆಗುತ್ತೆ. ಹೀಗಾಗಿ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಅರ್ಧನಾರೀಶ್ವರ ಇದ್ದರೆ ತುಂಬ ಒಳ್ಳೆಯದು. ಈಶ್ವರ ಸನ್ನಿಧಾನದಲ್ಲಿ ಆದರೆ ಉಮೆಗೂ ಅರ್ಚನೆಯನ್ನು ಮಾಡಿಸಬೇಕಾಗತ್ತೆ. ಶಿವನಿಗೂ ಉಮೆಗೂ ಇಬ್ಬರಿಗೂ ಅಷ್ಟೋತ್ತರ ಸೇವೆ ಮಾಡಿಸಿದ್ರೆ ಇಬ್ಬರಿಗೂ ಪೂಜೆ ಸಲ್ಲುತ್ತೆ. ಇಬ್ಬರಿಗೂ ಪೂಜೆ ಮಾಡಬೇಕು ಅಂತಲೇ ಇದೆ. ಲಕ್ಷ್ಮೀ ನಾರಾಯಣರಿಗೆ, ಉಮಾಮಹೇಶ್ವರರಿಗೆ ಹೀಗೆ ಪೂಜೆ ಸಲ್ಲಿಸಬೇಕು. ಅದು ಒಬ್ಬರಿಗೆ ಸಲ್ಲಿಸಿದ್ರೆ ಮತ್ತೊಬ್ಬರಿಗೆ ಅಪಚಾರ ಮಾಡಿದ ಹಾಗೆ. ಅಪಚಾರ ಅಂದರೆ ಅವ್ರಿಗೆ ಸಲ್ಲೋದಿಲ್ಲ, ಪೂರ್ಣ ಪ್ರಮಾಣದ ಪೂಜೆ ಸಲ್ಲೋದಿಲ್ಲ ಅಂತ ನಾವೇ ಕಥೆಗಳಲ್ಲಿ ನೋಡ್ತೀವಲ್ವ. ಉಮೆ ಒಂದು ಸಲ ಪಾರ್ವತಿ ಕೈಲಾಸದಲ್ಲಿ ಒಂದು ತಗಾದೆ ಆಯಿತು ಶಿವನಿಗೆ ಮತ್ತು ಉಮೆಗೆ, ಪಾರ್ವತಿಗೆ. ಯಾಕೆ ಅಂದರೆ ಆ ಭೃಂಗಿರಟಿ ಅಂತಕ್ಕಂಥ ಒಬ್ಬ ದೇವಗಣ, ಅವನು ಪಾಪ ಈಶ್ವರನಿಗೆ ನಮಸ್ಕಾರ ಮಾಡ್ದ, ನಾನು ಮಾಡ್ತೀನಿ ನಿನಗೆ ಒಬ್ಬನಿಗೆ ಅಂತ. ಅವಳಿಗೆ ಕೋಪ ಬಂದ್ಬಿಡ್ತು. ಪಕ್ಕದಲ್ಲೇ ಕೂತಿದ್ರು, ನನಗೆ ಮಾಡಲಿಲ್ಲ ನೀನು, ಮುನಿಸ್ಕೊಂಡು ಪಾರ್ವತಿ ಹೊರಟುಬಿಟ್ಲು. ಬಂದು ಎಲ್ಲಿ ಬಂದಿದ್ದು ಅಂದರೆ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ. ಆಮೇಲೆ ಗೌತಮರು ನೋಡಿ, ಯಾಕಮ್ಮ ಏನಾಯಿತು ಅಂತ. ಇಲ್ಲ, ನನಗೆ ಮರ್ಯಾದೆನೇ ಇಲ್ಲ, ಅಲ್ಲಿ ಯಾರು ನಮಸ್ಕಾರ ಮಾಡಿದ್ರು ಶಿವನಿಗೆ ನಮಸ್ಕಾರ ಮಾಡಿದರೆ ಅದೇ ಹೊರಟು ಹೋಗ್ತಾ ಇದ್ದಾರೆ. ಹೀಗಾಗಿ ಇದು ನನಗೆ ಅಸಮಾಧಾನ ತಂದಿದೆ. ಹೀಗಾಗಿ ನಾನು ಶಿವನಲ್ಲಿ ಅರ್ಧನಾಗ್ಬಿಡ್ಬೇಕು, ಅರ್ಧನಾರೀಶ್ವರ ಆಗಿಬಿಡ್ಬೇಕು ನಾನು. ಇದಕ್ಕೆ ಏನಾದ್ರು ವಿಶೇಷವಾದ ಪೂಜೆ ಇದೆಯಾ ಅಂತ. ಅದನ್ನೇ ನಾವು ಈ ಕಾರ್ತಿಕ ಮಾಸದ ಕೊನೆಯಲ್ಲಿ ಕಂಡುವಲ್ಲ, ಕೇದಾರೇಶ್ವರ ವ್ರತ ಅಂತ. ಆ ವ್ರತವನ್ನು ಮಾಡಿದ್ದರಿಂದಾಗಿ ಅದು ಯಾವುದೋ ಯುಗಗಳ ಅಂತರದಲ್ಲಾಗಿದ್ದದು. ಅಲ್ಲಿಂದ ಶಿವಪಾರ್ವತಿಯರ ಆರಾಧನೆ ಮಾಡಬೇಕು ಅಂತ. ಹೀಗಾಗಿ ಸೋಮವಾರ ಅಂತಂದರೆ ಉಮಾಸಹಿತವಾದ ಶಿವನ ವಾರ ಅಂತ ಅರ್ಥ. ಹೀಗಾಗಿ ಈ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಲ್ಲಿ ನಿಮಗೂ ಕೂಡ ಗಂಡ ಹೆಂಡತಿ ನೋಡಿ, ಅವ್ರ ಮನೆಯವರು ಇವರಿಗೆ ಮರ್ಯಾದೆ ಕೊಡಲ್ಲ, ಇವ್ರ ಮನೆ ಅವ್ರಿಗೆ ಮರ್ಯಾದೆ ಕೊಡಲ್ಲ. ಅವ್ರು ಬಂದರೆ ಒಂದು ಸೀಟು, ಇವ್ರು ಬಂದರೆ ಮತ್ತೊಂದು ಚೇರು, ಅಥವಾ ಅವ್ರಿಗೆ ಇಷ್ಟು ಕಾಫಿ, ನಿಮಗಿಷ್ಟು ಕಾಫಿ, ಪ್ರಮಾಣದಲ್ಲಿ ವ್ಯತ್ಯಾಸ, ಅಳತೆಯಲ್ಲಿ ವ್ಯತ್ಯಾಸ, ಹೀಗೇನಾದರೂ ನಿಮ್ಮಲ್ಲೂ ನಿಮ್ಮ ಮನೆಯಲ್ಲೂ ಆ ಥರ ವ್ಯತ್ಯಾಸ ಇದ್ದರೆ ನೋಡಿ, ಶಿವಪಾರ್ವತಿಯರು ಪ್ರಾರ್ಥನೆ ಮಾಡಿದ್ರೆ, ನಾನು ಇದನ್ನು ಹಗುರಕ್ಕೋ ಏನು ತಮಾಷೆಗೋ ಹೇಳ್ತಾ ಇಲ್ಲ, ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಗೆ ಉಮಾಮಹೇಶ್ವರ ಪ್ರಾರ್ಥನೆ ತುಂಬ ಶ್ರೇಷ್ಠವಾದದ್ದು. ಹೀಗಾಗಿ ಉಮಾಮಹೇಶ್ವರ ಪ್ರಾರ್ಥನೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ ಆಗುತ್ತೆ. ಎಷ್ಟೋ ಮನೆಗಳಲ್ಲಿ ಇದ್ದಿದೆ ಪಾಪ ಕಲಹ, ಭಿನ್ನಾಭಿಪ್ರಾಯ, ಮನಸ್ತಾಪ. ಅದಕ್ಕೆ ಕಾರಣ ಕೆಲಸದ ಒತ್ತಡ. ವಸ್ತುತಃ ಇಬ್ಬರು ಪರಸ್ಪರ ಕೂತು ಮಾತಾಡಿ ಎಷ್ಟೋ ವಾರಗಳೇ ಆಗಿ ಹೋಗಿಬಿಟ್ಟಿರುತ್ತೆ. ಒಂದು ದೇವಸ್ಥಾನಕ್ಕೂ ಹೋಗೋದು ತಪ್ಪು ಹೋಗಿಬಿಟ್ಟಿರುತ್ತೆ. ಅಷ್ಟ್ಯಾಕೆ ಕೂತಲ್ಲೇ ಇಬ್ಬಾಗವಾಗಿಬಿಟ್ಟಿರುತ್ತೆ ಮನೆ. ಇವರೊಂದು ಮೊಬೈಲು, ಅವರೊಂದು ಮೊಬೈಲು, ಅವರೊಂದು ಮೂಲೆ, ಇವರೊಂದು ಮೂಲೆ. ಭಾನುವಾರ ಶನಿವಾರಗಳಿದ್ದರೂ ಕೂಡ, ಮನೆಯಲ್ಲಿದ್ದರೂ ಕೂಡ, ಒಂದೇ ಕೋಣೆಯಲ್ಲಿದ್ದರೂ ಕೂಡ ಎರಡು ಇಬ್ಬಾಗವಾಗಿರುತ್ತೆ, ಎರಡು ಪರದೆ ಎಳೆದಿರುತ್ತೆ. ಅದಕ್ಕೆ ಕಾರಣ ಎರಡು ಮೊಬೈಲ್ಗಳು. ಇದೆಲ್ಲ ನಿವಾರಣೆಯಾಗುತ್ತೆ ಉಮಾಮಹೇಶ್ವರ ಪ್ರಾರ್ಥನೆ ಮಾಡೋದ್ರಿಂದ. ಆ ಸಂಕಲ್ಪ ಬುದ್ಧಿ ಬರುತ್ತೆ, ತನ್ಮೂಲಕ ಒಂದು ಅನುರಾಗ ಸಿದ್ಧಿ, ಮನೆಯಲ್ಲಿ ಕುಟುಂಬ ಸಾಮರಸ್ಯ ಇದೆಲ್ಲ ಉಂಟಾಗುತ್ತೆ. ಇದು ಉಂಟಾಗುತ್ತೆ ಅಂಥ ನಂಬಿಕೆಯಿಂದ ಮಾಡಿದಾಗ. ನಂಬಿಕೆ ಬೇಕು. ನಂಬಿಕೆಯಿಂದ ಉಮಾಮಹೇಶ್ವರ ಪ್ರಾರ್ಥನೆ ಇಬ್ಬರು ಹೋಗಿ ಮಾಡಿ. ಆ ಸಮಯಗಳ ಕಾಲ ಮೊಬೈಲ್ ಪಕ್ಕಕ್ಕಿಡಿ, ಅದು ತುಂಬ ಸಹಾಯವಾಗುತ್ತೆ. ಆಮೇಲೆ ಎಂತು ರಕ್ಷಮಿಚ್ಛಂತಿ ಬುದ್ಧ್ಯಾ ಸಯೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.